ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಎಂಕೆ ಹುಬ್ಬಳ್ಳಿ ಪಟ್ಟಣದಲ್ಲಿ ಇಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಡಿ ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟ ಹಾಗೂ ಪೂಜಾ ಸಮಿತಿ ಎಂಕೆ ಹುಬ್ಬಳ್ಳಿ ಇವರ ಸಂಯುಕ್ತ ಆಶ್ರಯದಲ್ಲಿ ವಲಯ ಮಟ್ಟದ ಸಾಮೂಹಿಕ ಶ್ರೀ ಸಹಸ್ರ ಬಿಲ್ವಾರ್ಚನೆ ಪೂಜೆ ಹಾಗೂ ಧಾರ್ಮಿಕ ಸಭಾ ಕಾರ್ಯಕ್ರಮವು ಅದ್ದೂರಿಯಾಗಿ ಜರುಗಿತು. ಈ ಕಾರ್ಯಕ್ರಮವನ್ನು ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಹಾಗೂ ಮಾತೃಶ್ರೀ ಶ್ರೀ ಹೇಮಾವತಿ ಅಮ್ಮನವರ ಕೃಪಾ ಆಶೀರ್ವಾದದಲ್ಲಿ ಕಿತ್ತೂರು ಕಲ್ಮಠ ರಾಜಗುರು ಸಂಸ್ಥಾನದ ಪೂಜ್ಯ ಮಡಿವಾಳ ರಾಜ ಯೋಗೇಂದ್ರ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಪ್ರಕಾಶ್ ಕೊಡ್ಲಿ ಅವರ ಅಧ್ಯಕ್ಷತೆಯಲ್ಲಿ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಟ್ರಸ್ಟಿನ ಪ್ರಾದೇಶಿಕ ನಿರ್ದೇಶಕರು ಆದ ಶ್ರೀಮತಿ ದಯಾನಂದ ಅವರ ಘನ ಉಪಸ್ಥಿತಿಯಲ್ಲಿ ಜಿಲ್ಲಾ ನಿರ್ದೇಶಕರು ಆದ ಸತೀಶ್ ನಾಯ್ಕ, ಜನ ಜಾಗೃತಿ ವೇದಿಕೆ ಸದಸ್ಯರು ಆದ ಅದೃಶ್ಯಾನಂದ ಗದ್ದಿಹಳ್ಳಿ ಶೆಟ್ಟಿ, ಜ್ಯೋತಿ ಅಕ್ಕ, ವೈದ್ಯರು ಆದ ಡಾಕ್ಟರ್ ಜಗದೀಶ್ ಹಾರೋಗೊಪ್ಪ, ಸಹಸ್ರ ಬಿಲ್ವಾರ್ಚನೆ ಅಧ್ಯಕ್ಷರು ಆದ ರಾಜ್ಕುಮಾರ್ ಗಾಣಿಗೇರ, ಕಿತ್ತೂರು ತಾಲೂಕು ಯೋಜನಾಧಿಕಾರಿಗಳು ಆದ ಬಿಆರ್ ಯೋಗೀಶ್ ಹಾಗೂ ಸಮನ್ವಯ ಅಧಿಕಾರಿಗಳು ಆದ ಜನಾರ್ದನ್ ಹಾಗೂ ಎಲ್ಲ ಪದಾಧಿಕಾರಿಗಳು ಹಾಗೂ ಪ್ರತಿನಿಧಿಗಳ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನೆರವೇರಿದೆ. ಈ ಸಂದರ್ಭದಲ್ಲಿ ವಿವಿಧ ಫಲಾನುಭವಿಗಳಿಗೆ ವಿವಿಧ ಸೌಲಭ್ಯಗಳ ಪತ್ರವನ್ನು ವಿತರಣೆ ಮಾಡಲಾಗಿದೆ. ನಂತರ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ರವರೊಂದಿಗೆ ಮಾತನಾಡಿದ ಧಾರವಾಡ ವಲಯದ ಪ್ರಾದೇಶಿಕ ನಿರ್ದೇಶಕಿಯರು ಆದ ಶ್ರೀಮತಿ ದಯಾಶೀಲ ಅವರು ಈ ಕಾರ್ಯಕ್ರಮದ ಬಗ್ಗೆ ಮಾತನಾಡಿದರು. ಅದಕ್ಕಾಗಿ ನಾವು ಅನ್ನೋದು ಸಾಮೂಹಿಕ ಏನಿದೆಯಲ್ಲ, ಭಜನೆ, ಪ್ರಾರ್ಥನೆ, ಪ್ರೇಯರ್ನೆ ಏನಿದೆಯಲ್ಲ, ಅದು ಸಮಾಜಕ್ಕಾಗಿ, ಸಮಾಜ ಉದ್ಧಾರಕ್ಕಾಗಿ ಮಾಡೋದು. ನಾವು ಅಂತಂದರೆ ಎಲ್ಲವನ್ನೂ ಬರ್ತದೆ. ಸಕಲ ಜೀವರಾಶಿಗಳಲ್ಲಿ ಹೆಸರನ್ನ ಬಯಸ್ತಕ್ಕಂಥ ಕೆಲಸ ಇಂಥ ಪೂಜೆ ಪುನಸ್ಕಾರಗಳು. ಈ ಪೂಜೆ ಪುನಸ್ಕಾರ ಕುರಿತು ನೀವೆಲ್ಲ ಕೇಳಿದರೆ, ಶಿವ ಭಕ್ತಿ ಪ್ರಿಯ ಶಿವನಿಗೆ ಬೇಕಾಗಿದ್ದು ಭಕ್ತಿ ಒಂದೇ. ನೀನು ಹೂವು ಬೇಡ, ನೀನು ಕಾಯಿ ಬೇಡ, ಹೂವಿನಂತ ಮನಸ್ಸು ಕೊಟ್ಟು ಬಿಡು, ನಾನು ನಿನಗೆ ಎಲ್ಲವನ್ನ ಕೊಡ್ತೇನೆ ಅಂತಕ್ಕಂಥ ಮಾತನ್ನು ಹೇಳ್ತಾನೆ. ನಮ್ಮ ಜ್ಯೋತಿ ಅಕ್ಕ ಅವರು ಹೇಳಿದಾರೆ ಅದರ ಮಹತ್ವ. ಶಿವನಿಗೆ ಅತ್ಯಂತ ಪ್ರಿಯವಾದದ್ದು ಭಕ್ತಿಯನ್ನು ಅರ್ಪಣೆ ಮಾಡೋದು. ಭಕ್ತಿಯನ್ನು ಅರ್ಪಣೆ ಮಾಡಿದರೆ ಎಲ್ಲವನ್ನೂ ಸಿಗ್ತದೆ. ನಾವೆಲ್ಲ ಏನು ಮಾಡ್ತೀವಿ ಅಂತಂದರೆ, ಶಿವನಿಗೆ ಬೇಡಿಕೆಗಳನ್ನ ಇಟ್ಕೊಂಡು ಹೋಗ್ತೇವೆ. ದಿವಸಕ್ಕೆ ಗುಡಿಗೆ ಹೋಗ್ತೇವಲ್ಲ, ನಾವು ಗುಡಿಗೆ ಹೋದಾಗ ಏನೇ ಇಟ್ಕೊಂಡು ನನಗೇನೋ ಒಂದು ಬೇಕಂತೇಳಿ ಅವನ ತಕ್ಕ ಹೋಗ್ತೇವೆ. ನಮಗೇನೋ ಬೇಡಾದಾಗ ಗುಡಿಗೆ ಎಂದಾರು ಹೋಗಿದಾರೇನ್ರಿ? ಎಂದೂ ಹೋಗೋದಿಲ್ಲ. ಅದಕ್ಕಾಗಿ ಭಗವಂತ ಭಕ್ತಿ ಪ್ರಿಯ. ಆ ಭಕ್ತಿಯನ್ನು ನಾವೆಲ್ಲ ಅರ್ಪಣೆ ಮಾಡೋದ್ರ ಮುಖಾಂತರ ಯಾಕೆ ಮಾಡಬೇಕು? ಭಗವಂತನಿಗೆ ಎಳಿ ನಿಮ್ಮ ದಾನ, ಬೆಳಿ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ನಿಮ್ಮ ದಾನವನ್ನೊಂದು ಅನ್ಯರಿಗೆ ಹೊಗಳುವ ಕುನ್ನಿಗಳೇನೆಂಬೆ ರಾಮನ. ಭಗವಂತ ಬಹಳ ಅತ್ಯಂತ ಒಳ್ಳೆಯ ಒಂದು ಮನುಷ್ಯ ಜನ್ಮವನ್ನು ಕೊಟ್ಟಿದ್ದಾನೆ, ಹೌದಿಲ್ರಿ? ಎಷ್ಟೋ ಲಕ್ಷ ಜೀವರಾಶಿಗಳಿಗೆ, ಮಾನವ ಜೀವ ರಾಶಿಗೆ ಮನುಷ್ಯನನ್ನು ಇಂಥ ಕಾರ್ಯಕ್ರಮಗಳನ್ನು ಮಾಡಿ ಪೂಜ್ಯರಿಗೆ ಇದರಿಂದ ಪ್ರಯೋಜನ ಇಲ್ಲ. ಆದ್ರೆ ಪೂಜ್ಯರು ಚಿಂತನೆ ಮಾಡಿದ್ರು 44 ವರ್ಷಗಳ ಹಿಂದೆ. ಅಲ್ಲಿ ಈ ಭಾಗದಲ್ಲಿ ನಾವು ಕಂಡುಕೊಂಡ್ರೆ, ನಾನು ಬಹಳ ಕಡೆ ಜಾಸ್ತಿ ಅಂತ, ಬಡವರು ಯಾಕೆ ಬಡವರು ಕಡಿಮೆ ಅಂತ ನಾನು ಹೇಳ್ತೇನೆ ಅಂತಂದ್ರೆ, ಇಲ್ಲಿ ದುಡಿಲಿಕ್ಕೆ ಮನಸ್ಸಿದ್ರೆ, ಭಗವಂತ ಆರೋಗ್ಯ ಕೊಟ್ರೆ ಬೇರೆ ಬೇರೆ ಫ್ಯಾಕ್ಟ್ರಿಗಳು ಕೆಲಸ ಮಾಡ್ಲಿಕ್ಕೆಲ್ಲ ಬೇರೆ ಬೇರೆ ಅವಕಾಶಗಳಿದೆ. ನಮ್ಮ ಭಾಗದಲ್ಲಿ ಇಲ್ಲ, ಹಾಗಿಲ್ಲ. ಏನೋ ಸ್ವಲ್ಪ ಜಮೀನಿದ್ರೆ ಜಮೀನು, ಇಲ್ದಿದ್ರೆ ಕೂಲಿ ಕೆಲಸ ಹೋಗ್ಬೇಕು ಅಥವಾ ಬೀಡಿ ಸುತ್ತುವಂತ ಕೆಲಸವನ್ನ ಮಾಡ್ತಾ ಇದ್ರು. ಅಲ್ಲಿ ಪೂಜ್ಯರು ಚಿಂತನೆ ಮಾಡಿದ್ರು 44 ವರ್ಷಗಳ ಹಿಂದೆ. ಶ್ರೀಮಂತರು ಸಾಹುಕಾರರಾಗಿ ಬೆಳೀತಾ ಇದ್ರು, ಬಡವರು ದಿನದಿಂದ ದಿನಕ್ಕೆ ಬಡವರಾಗಿ ಕೆಳಗೆ ಹೋಗ್ತಾ ಇದ್ರು. ಈ ಸಂದರ್ಭದಲ್ಲಿ ಪೂಜ್ಯರು ಯೋಚನೆ ಮಾಡಿದ್ರು, ಇವತ್ತು ಶ್ರೀಮಂತರಿಗೆ ಹೇಗೆ ನಮಗೆಲ್ಲ ಆಸೆ. ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ 10 ಹಲವು ಕಾರ್ಯಕ್ರಮಗಳಲ್ಲಿ ಇದು ಒಂದು ವಿಶೇಷವಾದ ಕಾರ್ಯಕ್ರಮ. ಒಂದು ವಲಯ ಮಟ್ಟದಲ್ಲಿ ಒಮ್ಮೆ ನಾವು ಒಟ್ಟು ಸೇರಿಕೊಂಡು ಎಲ್ಲರೂ ಕೂಡ ನಮ್ಗೆ ಒಳ್ಳೇದಾಗ್ಲಿ, ಇಡೀ ಸಮಾಜಕ್ಕೆ ಒಳ್ಳೇದಾಗ್ಲಿ, ಇಡೀ ಸಮಾಜ ಒಳ್ಳೇದಾದಾಗ ಅಲ್ಲಿ ಪರಿಸರ ಚೆನ್ನಾಗಾಗುತ್ತೆ, ಇಡೀ ಸಮಾಜದಲ್ಲಿ ನೆಮ್ಮದಿ ಇರುತ್ತೆ ಅಂತ ಹೇಳುವ ಚಿಂತನೆಯನ್ನಿಟ್ಟುಕೊಂಡು ಇವತ್ತು ಈ ಕಾರ್ಯಕ್ರಮವನ್ನು ತಾವೆಲ್ಲರೂ ಹಮ್ಮಿಕೊಂಡಿದ್ದೀರಾ. ಇದಕ್ಕಾಗಿ ಖಂಡಿತ ಸ್ವಾಮಿಯ ಶಿವ ಹಾಗೆ ಕಲ್ಮೇಶ ಸ್ವಾಮಿ, ಮಂಜುನಾಥ ಸ್ವಾಮಿ ಎಲ್ಲರೂ ನಮ್ಗೆಲ್ರಿಗೂ ಕೂಡ ಆರೋಗ್ಯ, ಆಯುಷ್ಯ, ನೆಮ್ಮದಿಯನ್ನು ಕೊಡ್ಲಿ. ಇನ್ನೊಬ್ಬರು ನಮ್ಮಲ್ಲಿ ಎಲ್ಲರಲ್ಲಿ ಕೂಡ ಪ್ರೀತಿ, ವಿಶ್ವಾಸ, ಬಾಂಧವ್ಯ, ಅನ್ಯೋನ್ಯತೆ ಇದು ನಮ್ಮೆಲ್ಲರಲ್ಲಿ ಕೂಡ ಮೂಡಿ ಬರಲಿ. ಎಲ್ಲಿ ಕೂಡ ನಮ್ಮ ಹತ್ರ ಭೇದ ಭಾವ ಇಲ್ಲದೆ ನಾವೆಲ್ಲ ಒಂದೇ, ನಾವೆಲ್ಲ ಮನುಷ್ಯ ಧರ್ಮದವರು ಅಂತ ಹೇಳುವಂತಹ ಯಾವುದೇ ಜಾತಿ ಧರ್ಮದ ಭೇದ ಇಲ್ಲದೆ ನಾವೆಲ್ಲರೂ ಒಂದೇ ಮನುಷ್ಯ ಧರ್ಮದವರು ಅಂತ ತಿಳ್ಕೊಂಡು ನಾವೆಲ್ಲರೂ ಕೂಡ ನೆಮ್ಮದಿಯ ಬದುಕನ್ನು ಸಾಗಿಸುವ ಹಾಗೆ ಆಗ್ಲಿ ಅಂತ ಈ ಸಂದರ್ಭದಲ್ಲಿ ಮೊದಲಿಗೆ ಶಿವನ ಹತ್ರ, ಮಂಜುನಾಥ ಸ್ವಾಮಿ ಹತ್ರ, ಕಲ್ಮೇಶ ಸ್ವಾಮಿ ಹತ್ರ ನಾನು ಭಕ್ತಿಯಿಂದ ಗ್ರಹಿಸ್ತಾರೆ. ಆದ್ರೆ 100 ಜನ ಒಟ್ಟಾಗಿ ಇವತ್ತು ನಾವು ಪ್ರಾರ್ಥನೆ ಮಾಡಿದ್ದೇವೆ. ಹೇಗೆ ನಾವು ಭಗವಂತನ ಪ್ರಾರ್ಥನೆ ಮಾಡುವಾಗ
ಕೆಟ್ಟ ಯೋಚನೆ ಮಾಡೋದಿಲ್ಲ, ಕೆಟ್ಟ ಆಲೋಚನೆ ಬರೋದಿಲ್ಲ. ಒಳ್ಳೆ ವಿಚಾರಗಳು ನಮಗೆ ನೆನಪಿಗೆ ಬರುತ್ತೆ. ಒಳ್ಳೆ ವಿಚಾರವನ್ನು ಪ್ರಾರ್ಥನೆ ಮಾಡುತ್ತೇವೆ. ನನಗೆ ಒಳ್ಳೇದಾಗ್ಲಿ, ನನಗೆ ಆರೋಗ್ಯ ಕೊಡು, ನನಗೆ ಆಯುಷ್ಯ ಕೊಡು, ನನ್ನ ಕುಟುಂಬಕ್ಕೆ ಆರೋಗ್ಯ ಕೊಡು, ಆಯುಷ್ಯ ಕೊಡು, ಇಡೀ ಸಮಾಜಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳುವ ಚಿಂತನೆಯನ್ನಿಟ್ಟುಕೊಂಡು ಈ ಪೂಜೆಯನ್ನು ಮಾಡುತ್ತೇವೆ. ಇವತ್ತು ಬಹಳ ನಾವು ಬರ್ತಾ ಇರಬೇಕಿದ್ರೆ ಅರ್ಚಕ ವೃಂದದವರು ಪ್ರಾರ್ಥನೆ ಹೇಳ್ತಾ ಇದ್ರು, ಸಹಸ್ರ ಬಿಲ್ವಾರ್ಚನೆ. ಯಾಕಂದ್ರೆ ಶಿವನಿಗೆ ಬಹಳ ಪ್ರೀತಿಯಾದಂತಹ ಪೂಜೆ ಅಂತಂದ್ರೆ ಬಿಲ್ವಾರ್ಚನೆ ಸೇವೆ. ಹಾಗಾಗಿ ಇವತ್ತು ನೀವೆಲ್ಲರೂ ಕೂಡ ಮನೆ ಬೇರೆ ಬೇರೆ ಆಗಿರ್ತದೆ, ನಿಮ್ಮ ಏನು ಆಚಾರ ವಿಚಾರಗಳು ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ. ಆದ್ರೆ ಇವತ್ತು ಇಲ್ಲಿ ನಾವೆಲ್ಲರೂ ಒಂದೇ ಅಂತ ಹೇಳುವಂತಹ ಒಂದೇ ಮನಸ್ಸಿನಲ್ಲಿ ಒಟ್ಟು ಸೇರಿಕೊಂಡು ಇವತ್ತು ಸಹಸ್ರ ಬಿಲ್ವಾರ್ಚನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀರಾ. ಹಾಗಾಗಿ ಖಂಡಿತ ಇದು ಕಲಿಯುಗದಲ್ಲಿ ನಮಗೆ ದೇವರ ಮೇಲೆ ಖಂಡಿತ ಭಕ್ತಿ ಬೇಕಾಗುತ್ತೆ, ದೇವರ ಅನುಗ್ರಹ ಬೇಕಾಗುತ್ತೆ. ನಾವು ಏನು ಕೆಲಸ ಮಾಡಿದ್ರೂ ಕೂಡ ನಮ್ಮ ದೇವರ ಅನುಗ್ರಹ ಇಲ್ಲದಿದ್ರೆ ಅದರಲ್ಲಿ ಯಶಸ್ಸನ್ನು ಪಡೀಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಇವತ್ತು ಹಿಂದಾದ್ರೆ ಆಯುಷ್ಯ ಎಷ್ಟು ಅಂತ ಮನುಷ್ಯಂದು ಕೇಳಿದ್ರೆ 100 ವರ್ಷ ಅಂತ ಹೇಳ್ಬೋದಿತ್ತು, ಅಷ್ಟೇ ತನಕ ಬದುಕು. ಕಾರ್ಯಕ್ರಮ ಹಮ್ಮಿಕೊಳ್ಬೇಕು ಅಂತ ಹೇಳುವ ಚಿಂತನೆಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಂತ ಹೇಳುವ ಕಾರ್ಯಕ್ರಮವನ್ನು ಪೂಜ್ಯರು ಪ್ರಾರಂಭ ಮಾಡಿದ್ರು. ಪ್ರಾರಂಭದಲ್ಲಿ ಇವತ್ತು ನನ್ನ ಸಹೋದರಿಯರು ಬಹಳಷ್ಟು ಜನ ಇದ್ದೀರಿ. ಪ್ರಾರಂಭದಲ್ಲಿ ಸಹೋದರಿಯರಿಗೆ ಇದರಲ್ಲಿ ಅವಕಾಶಗಳಿರಲಿಲ್ಲ. ಕೇವಲ ಸಹೋದರರು ಮಾತ್ರ ಈ ಸಂಘಟನೆಯಲ್ಲಿ ಸೇರ್ಕೊಂಡಿದ್ರು. ಅಲ್ಪ ಸ್ವಲ್ಪ ಜಮೀನಿದ್ದಂತ ಜಮೀನಲ್ಲಿ ಯಾವ ತರ ಕೃಷಿ ಮಾಡಬೇಕು, ಹೇಗೆ ಬೆಳೆಸಬೇಕು, ಈ ತರದಲ್ಲಿ ಮಾಹಿತಿಗಳನ್ನು ತರಬೇತಿಗಳನ್ನು ಕೊಡುವ ಮೂಲಕ ಏನು ಸಂಪಾದನೆ ಮಾಡಿದ್ರಲ್ಲಿ ಒಂದು ವಾರಕ್ಕೆ 5 ರೂಪಾಯಿಯಷ್ಟು ಉಳಿತಾಯ ಮಾಡಿ ಮುಂದೆ ದುಡಿಲಿಕ್ಕೆ ಅಸಾಧ್ಯ ಆದಾಗ ಅದವರಿಗೆ ಶಕ್ತಿ ಆಗುವಂತ ಹೇಳುವ ಚಿಂತನೆಯನ್ನಿಟ್ಟುಕೊಂಡು ಕಾರ್ಯಕ್ರಮ ಪ್ರಾರಂಭ ಮಾಡಿದ್ರು. 10 ವರ್ಷ ಆದಾಗ ಸಮೀಕ್ಷೆ ಮಾಡಿದ್ರು. 10 ವರ್ಷದಲ್ಲಿ ಸಹೋದರರಿಗೆ ಕೊಟ್ಟ ಮಾಹಿತಿಗಳು ಯಾವ ತರ ಅನುಷ್ಠಾನ ಆಗಿದೆ ಅಂತ. ಆ ಅನುಷ್ಠಾನದ ವರದಿಯನ್ನು ಕಂಡಾಗ ಪೂಜ್ಯರು ಬಹಳ ಸಂತಸ ಪಟ್ರು. ಯಾಕಂದ್ರೆ ಕಸ ಕಟ್ಟಿದ್ದಂತಹ ಜಾಗದಲ್ಲಿ ಬಹಳ ಚೆನ್ನಾಗಿ ಕೃಷಿಯನ್ನು ಬೆಳೆಸಿದ್ರು. ಆದ್ರೆ ಇನ್ನೊಂದು ಸೂಚನೆ ಕೊಟ್ರು, ಕುಟುಂಬದ ವ್ಯವಸ್ಥೆಯಲ್ಲಿ ಹೇಗೆ ಬದಲಾವಣೆ ಆಗಿದೆ ಅಂತೇಳಿ ಒಂದು ವರದಿ ಕೊಡಿ ಅಂತಂದಾಗ 10 ವರ್ಷದ ಹಿಂದೆ ಕುಟುಂಬದ ಪರಿಸ್ಥಿತಿ ಹೇಗಿತ್ತ ಅದೇ ತರದಲ್ಲಿ ಇತ್ತು. ಯಾವುದೇ ಪರಿವರ್ತನೆ ಆಗಿರಲಿಲ್ಲ, ಯಾವುದೇ ಬದಲಾವಣೆಗಳಾಗಿರ್ಲಿಲ್ಲ. ಕುಟುಂಬದಲ್ಲಿ ವೈಯಕ್ತಿಕ ಸ್ವಚ್ಛತೆ ಬಗ್ಗೆ ಕಾಳಜಿ ಇರಲಿಲ್ಲ, ಪರಿಸರ ಸ್ವಚ್ಛತೆ ಬಗ್ಗೆ ಮಾಹಿತಿ ಇರಲಿಲ್ಲ, ಕುಟುಂಬದಲ್ಲಿ ಸಾಮರಸ್ಯತೆಗಳಿರಲಿಲ್ಲ, ಆರ್ಥಿಕವಾಗಿ ಸಮಸ್ಯೆ ಇತ್ತು, ಆರೋಗ್ಯದ ಸಮಸ್ಯೆ ಇತ್ತು, ಮಕ್ಕಳ ಶಿಕ್ಷಣದ ಬಗ್ಗೆ ಒತ್ತು ಕೊಡ್ತಾ ಇರಲಿಲ್ಲ. ಇಂತಹ ಸಮಸ್ಯೆಗಳಿದ್ದಾಗ ಇದನ್ನು ಪರಿವರ್ತನೆ ಮಾಡಬೇಕಿದ್ರೆ ಏನ್ ಮಾಡಬಹುದು ಅಂತ ಚಿಂತನೆ ಮಾಡಿದಾಗ ಪೂಜ್ಯರು ಕಂಡುಕೊಂಡದ್ದು ಇದು ಒಂದು ಮನೆಯ ಒಬ್ರು ಪುರುಷರಿಗೆ ಅಂದ್ರೆ ಸಹೋದರನನ್ನು ಕರೆಸಿ ಅವರಿಗೆ ಮಾಹಿತಿ ಕೊಟ್ಟರೆ ಪರಿವರ್ತನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಎಲ್ಲರೂ ಪದಾಧಿಕಾರಿಗಳೆಲ್ಲರ ಶ್ರಮದಲ್ಲಿ. ಯಾಕಂದ್ರೆ ಇವತ್ತು ಬಂದಾಗ ನಾವು ಹೇಳಬಹುದು ಪೂಜೆಗೆ ಇವತ್ತು ಬಂದಿದ್ದೇವೆ, ಇಲ್ಲಿ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಹೇಳಬಹುದು. ಆದ್ರೆ ಈ ಇಷ್ಟು ಯಶಸ್ವಿ ಕಾರ್ಯಕ್ರಮ ಇಷ್ಟು ಜನರನ್ನು ಒಗ್ಗೂಡಿಸಿ ಮಾಡಬೇಕಿದ್ರೆ ಅದರ ಹಿಂದೆ ಬಹಳಷ್ಟು ಶ್ರಮ ಇದೆ, ಬಹಳಷ್ಟು ಜನರ ಶ್ರಮ ಇದೆ, ಬಹಳಷ್ಟು ಜನರ ಪರಿಶ್ರಮ ಇದೆ. ನಮ್ಮ ಅಧ್ಯಕ್ಷರು ಗೌರವಾಧ್ಯಕ್ಷರ ಮಾರ್ಗದರ್ಶನದಲ್ಲಿ ಸಮಿತಿಯವರೆಲ್ಲರ ಸಹಕಾರದಲ್ಲಿ ಎಲ್ಲ ಕಾರ್ಯಕರ್ತರು ಒಕ್ಕೂಟದವರೆಲ್ಲ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಾ. ಖಂಡಿತ ಕಲಿಯುಗದಲ್ಲಿ ಬಹಳಷ್ಟು ಜನರ ಸ್ವಭಾವ ಹೇಗಿರ್ತದೆ ಅಂತಂದ್ರೆ, ನಾವು ಪುಣ್ಯ ಸಂಪಾದನೆ ಮಾಡಿದ್ರೆ ಅದು ಯಾರಿಗೂ ಕೊಡಬಾರ್ದು, ನನಗೆ ಮಾತ್ರ ಇರಬೇಕು. ನಾನು ಪಾಪ ಸಂಪಾದನೆ ಮಾಡಿದ್ರೆ, ಕರ್ಮ ಏನಾದ್ರೂ ಮಾಡಿದ್ರೆ ಕರ್ಮದ ಫಲ ನನಗೆ ಬೇಡ. ಐಕ್ಯ ಸ್ಥಳ ಇಲ್ಲಿ ಒಂದು ಇವತ್ತು ಸಹಸ್ರ ಬಿಲ್ವಾಚರಣೆ ನಡೀತಾ ಇರ್ತಕ್ಕಂಥದ್ದು. ಹಾ ಸರ್, ಹೇಳಿ ಮೇಡಮ್. ಓಂ ಶ್ರೀ ಮಂಜುನಾಥೆ ನಮಃ. ಕ್ಷೇತ್ರದ ಮಂಜುನಾಥ ಸ್ವಾಮಿಯನ್ನು ಸ್ಮರಿಸಿಕೊಳ್ಳುತ್ತಾ ಸ್ಥಳ ಸಾನ್ನಿಧ್ಯ ದೈವ ಶಕ್ತಿಯಾದ ಕಲ್ಮೇಶ ಸ್ವಾಮಿಗೆ ಶಿರಬಾಗುತ್ತಾ ಸರ್, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ 10 ಹಲವು ಕಾರ್ಯಕ್ರಮಗಳನ್ನು ಕ್ಷೇತ್ರದ ಧರ್ಮಾಧಿಕಾರಿಗಳಾಗಿರುವಂತಹ ಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಹಾಗೂ ಮಾತೃಶ್ರೀಯಮ್ಮನವರ ಕೃಪಾಶೀರ್ವಾದದಲ್ಲಿ ನಡೀತಾ ಇದೆ. ಈ 10 ಹಲವು ಕಾರ್ಯಕ್ರಮಗಳಲ್ಲಿ ಬಹಳ ವಿಶೇಷವಾದ ಕಾರ್ಯಕ್ರಮ ಈ ಒಂದು ಧಾರ್ಮಿಕ ಕಾರ್ಯಕ್ರಮ ಕೂಡ. ದೇವರ ಭಯವೇ ಜ್ಞಾನದ ಆರಂಭ ಅಂತ ಹೇಳ್ತೇವೆ. ಆ ನಿಟ್ಟಿನಲ್ಲಿ ಜನರಲ್ಲಿ ಒಂದು ಧಾರ್ಮಿಕತೆಯ ಭಾವನೆಗಳನ್ನು ಕೂಡ ಬೆಳೆಸಬೇಕು. ಅದರೊಟ್ಟಿಗೆ ಇಂತಹ ಒಂದು ವೇದಿಕೆ, ಜನರೆಲ್ಲರೂ ಕೂಡ ಒಟ್ಟುಗೂಡ್ಲಿಕ್ಕೆ ಒಂದು ವೇದಿಕೆ ಇಲ್ಲಿ ಸ್ವಾಮೀಜಿಯವರನ್ನು ಹಾಗೆ ಈ ಧಾರ್ಮಿಕತೆಯ ವಿಚಾರಕ್ಕೆ ಪೂರಕವಾಗಿ ಜನರನ್ನು ಕರೆಸಿ ನಮ್ಮ ಸದಸ್ಯರಿಗೆ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಾಗ ಇನ್ನಷ್ಟು ಅವರಲ್ಲಿ ಅವರು ಹಾಗೂ ಅವರ ಮನೆಯಲ್ಲಿ ಆ ಒಂದು ಧಾರ್ಮಿಕತೆಯನ್ನು ಅಳವಡಿಸಿಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಅದರೊಟ್ಟಿಗೆ ವಿಶೇಷವಾಗಿ ಇವತ್ತು ನಮ್ಮ ಸದಸ್ಯರೆಲ್ಲರೂ ಕೂಡ ಇವತ್ತು ಈ ಕಾರ್ಯಕ್ರಮ ಮಾಡುವಂಥದ್ದು ಯೋಜನೆಯ ಇದಕ್ಕಾಗಿ ಅಲ್ಲ,
ಗ್ರಾಮ ಸುಭಿಕ್ಷೆಗಾಗಿ ಜನರಲ್ಲಿ ಈ ಒಂದು ಗ್ರಾಮ ಸುಭಿಕ್ಷೆಯಾಗಬೇಕು, ಎಲ್ಲರೂ ನೆಮ್ಮದಿ ಇರಬೇಕು, ಮಾನಸಿಕ ಶಾಂತಿ ನೆಮ್ಮದಿ ಬರಬೇಕು ಅಂತ ಹೇಳುವ ಚಿಂತನೆಯನ್ನಿಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೇವೆ. ಅದರೊಟ್ಟಿಗೆ ಯೋಜನೆಯ ಕಾರ್ಯಕ್ರಮಗಳ ಬಗ್ಗೆ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಜನರಿಗೆ ಮೆಲುಕು ಹಾಕುವಂತಹ ಏನೇನು ಯೋಜನೆ ಕಾರ್ಯಕ್ರಮಗಳಿದೆ, ಈ ಯೋಜನೆಯ ಯಾಕಾಗಿ ಪ್ರಾರಂಭಗೊಂಡಿತು, ಇದರಿಂದ ಜನರಿಗೆ ಏನು ಪ್ರಯೋಜನ ಇದೆ ಅಂತ ಹೇಳುವ ನಿಟ್ಟಿನಲ್ಲಿ ಕೂಡ ಒಂದು ಮಾಹಿತಿಯನ್ನು ತಲುಪಿಸುವಂತ ಕಾರ್ಯಕ್ರಮ ಆಗ್ತಾ ಇದೆ. ನಾವು ಸಂಪಾದನೆ ಮಾಡಿದಂತಹ ಯಾವುದೋ ಒಂದು ಸ್ವಲ್ಪ ಇದರಲ್ಲಿ ಒಂದು ಧಾರ್ಮಿಕತೆಗೂ ಕೂಡ ನಾವು ಅದನ್ನು ಅಳವಡಿಸಬೇಕು ಅಂತ ಹೇಳುವ ಚಿಂತನೆಯನ್ನಿಟ್ಟುಕೊಂಡು ಈ ಒಂದು ಇವತ್ತು ವಿಶೇಷವಾದಂಥ ಶುಕ್ರವಾರ ಎಲ್ಲರೂ ಇಲ್ಲಿಯ ಸಮಿತಿಯವರು ಎಲ್ಲರೂ ಕೂಡ ಬಹಳಷ್ಟು ಉತ್ಸಾಹದಿಂದ ನಮ್ಮ ಕಾರ್ಯಕರ್ತರೆಲ್ಲ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಹಾಗಾಗಿ ಲೋಕ ಕಲ್ಯಾಣಾರ್ಥವಾಗಿ ಮಾಡಿದಂಥ ಈ ಸಾಮೂಹಿಕ ಸಹಸ್ರ ಬಿಲ್ವಾರ್ಚನಾ ಪೂಜೆ ಖಂಡಿತ ಆ ಪೂಜೆಯಿಂದ ಒಬ್ಬರು ಪ್ರಾರ್ಥನೆ ಮಾಡಿದ್ರೆ ಆವಾಗಲೂ ದೇವರ ಅನುಗ್ರಹ ಇರ್ತದೆ. ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡಿದಾಗ ದೇವರ ಅನುಗ್ರಹ ಇನ್ನಷ್ಟು ಶೀಘ್ರದಲ್ಲಿ ಅತಿ ಶೀಘ್ರದಲ್ಲಿ ಸಿಗ್ತದೆ ಅಂತ ಹೇಳುವಂತ ಒಂದು ನಂಬಿಕೆ ಇದೆ. ಆ ನಿಟ್ಟಿನಲ್ಲಿ ಖಂಡಿತ ಇದರಿಂದ ಈ ಲೋಕಕ್ಕೆ ಸುಭಿಕ್ಷೆ ಉಂಟಾಗ್ತದೆ, ಸಮಾಜಕ್ಕೆ ಗ್ರಾಮಕ್ಕೆ ಸುಭಿಕ್ಷೆ ಉಂಟಾಗ್ತದೆ ಅಂತ ಹೇಳುವಂತಹ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಸರ್. ಬರ್ತಕ್ಕಂಥ ಪೂಜ್ಯ ವೀರೇಂದ್ರ ಹೆಗ್ಡೆ ಅವ್ರನ್ನೇನಾದ್ರು ಯಾವ್ದಾದ್ರು ಕಾರ್ಯಕ್ರಮಕ್ಕೆ ಕರೆಸ್ಬಿಟ್ಟು ಅವ್ರ ನೇತೃತ್ವದಲ್ಲಿ ಕೃಷಿ ಮೇಳ ಆಯೋಜನೆ ಮಾಡಬೇಕು ನಿಮ್ಮ ಇಲಾಖೆಯಿಂದ ಅಂತ ಹೇಳ್ಬಿಟ್ಟು ಬರೀ ಬೈಲೊಂಗದಲ್ಲಿ ಮಾತ್ರ ಆಯೋಜನೆ ಆಗ್ತಾ ಇದೆ. ಏನಾದ್ರು ಮುಂಬರ್ತಕ್ಕಂಥ ಈ ಕಡೆ ಭಾಗದ ರೈತರಿಗೆ ಅನುಕೂಲ ಹಂಗೆ ಏನಾದ್ರು ಮಾಡ್ತೀರಾ ಸರ್? ಪೂಜ್ಯರನ್ನು ಕರೆಸಿ ಜನರಿಗೂ ಬಹಳಷ್ಟು ಪ್ರೀತಿ ಗೌರವ ಭಕ್ತಿ ಇದೆ. ಪೂಜ್ಯರು ಬರಬೇಕು ಅಂತೇಳಿ ಆಸೆನೂ ಇದೆ, ಪೂಜ್ಯರಿಗೂ ಬರಬೇಕು ಅಂತ ಹೇಳುವ ಆಸೆ ಇದೆ. ಆದರೆ ಇವತ್ತು ಬಹಳ ಧರ್ಮಸ್ಥಳ ಮತ್ತೆ ಈ ಭಾಗಕ್ಕೆ ಬಹಳ ದೂರ, ಇದು ಡಿಸ್ಟೆನ್ಸ್ ದೂರ ಇದೆ ಪೂಜ್ಯರಿಗೆ. ಯಾಕೆಂತಂದ್ರೆ ಇವತ್ತು ಕಾರ್ಯಕ್ರಮಗಳು ಅವರಿಗೆ ಏಜ್ ಆದಾಗೆ ಕಾರ್ಯಕ್ರಮ ಹೊಸ ಕಾರ್ಯಕ್ರಮ ಅನುಷ್ಠಾನ ಮಾಡ್ತಾ ಇದ್ದಾರೆ. ಇಲ್ಲಿಗೆ ಬರಬೇಕು ಅಂತ ಹೇಳುವಂತಹ ಕರೆಸಬೇಕು ಅಂತ ಹೇಳುವಂತ ಇದೆ ಸರ್. ಆದ್ರೆ ಭಗವಂತ ಅವರಿಗೆ ಇನ್ನಷ್ಟು ಆರೋಗ್ಯ ಆಯುಷ್ಯ ಕೊಡ್ಲಿ, ಇಲ್ಲಿ ಹೊಸ ಕಾರ್ಯಕ್ರಮಗಳು ಆಯೋಜನೆ ಮಾಡುವಂತಹ ಒಂದು ಅವಕಾಶ ಅದ್ದೂರಿಯಾಗಿ ಎಂಕೆ ಹುಬ್ಬಳ್ಳಿಯಲ್ಲಿ ಈ ಕಾರ್ಯಕ್ರಮ ನೆರವೇರಿದೆ.